ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತಿನ ಟಾಪಿಕ್ನ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಅಲ್ವಾ? ಅಂದರೆ ನಮಗೆ ಶ್ರೀಮಂತಿಕೆ ಬರೋಕ್ಕಿಂತ ಮುಂಚೆ ಕೆಲವೊಂದು ಸೂಚನೆಗಳು ನಮಗೆ ಸಿಗುತ್ತೆ, ಓಕೆನಾ? ಅದು ನಿಮಗೆ ಮನೆಯಲ್ಲೇ ನಿಮಗೆ ಕೆಲವೊಂದು ಸೂಚನೆಗಳು ಸಿಗುತ್ತೆ. ಅದು ಯಾವುದು ಅಂತ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಅಂತಂದರೆ ಗಾಯ್ಸ್, ಈ ವಿಡಿಯೋನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೆ, ಮೊನ್ನೆ ಮಾಡಿ ಹಾಕಿದ್ದೆ, ಬಟ್ ಬೈ ಮಿಸ್ಸಾಗಿ ಅದು ಡಿಲೀಟ್ ಆಗಿಬಿಡ್ತು. ಸೊ ಹಾಗಾಗಿ ಮತ್ತೆ ಮಾಡಿ ಹಾಕೋಣ ಅಂತ ಆ ವಿಡಿಯೋನ ಮಾಡ್ತಿದ್ದೀನಿ. ಹಾಗೆಯೇ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ, ನೀವು ಕೊಡೋ ಲೈಕ್ ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ, ಓಕೆನಾ? ಹಾಗೆಯೇ ಗಾಯ್ಸ್, ಏನಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ 5000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಗ್ತಿದೆ. ಇದೇ ರೀತಿ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಹಾಗೆ ಹಾರೈಕೆ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಆದಷ್ಟು ನಾನು ಕೂಡ ನನಗೆ ಏನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಕಷ್ಟ ಅನ್ನೋದು ಮನುಷ್ಯಂಗೆ ಬರ್ದೇ ಮರಕ್ಕೆ ಬರಲ್ಲ ಅಲ್ವಾ? ಕಷ್ಟ ಅಂತ ಬಂದಾಗ ದೇವರು ಕಷ್ಟ ಅಂತ ಕೊಟ್ಟಾಗ ಪರಿಹಾರ ಅನ್ನೋದನ್ನು ಕೂಡ ಕೊಟ್ಟಿರ್ತಾನೆ. ಅದನ್ನು ನಾವು ಕಂಡುಕೊಂಡು ನಾವು ಮನೆಯಲ್ಲೇ ಕೆಲವೊಂದು ರೆಮಿಡಿಗಳನ್ನ ಮಾಡೋ ಮುಖಾಂತರ ನಮ್ಮ ಕಷ್ಟಗಳನ್ನ ನಾವು ಕಳ್ಕೊಳ್ಬೇಕಾಗತ್ತೆ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದು, ಏನಿಗೆ ಮೇಡಮ್ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ, ಯಾವ ರೀತಿ ಅಂತ ನೀವು ಕೇಳಬಹುದು. ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ದೀನಿ. ರೆಗ್ಯುಲರಾಗಿ ನನ್ನ ವ್ಯೂವರ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಹೊಸೊಬ್ರು ಯಾರಾದರೂ ನೋಡೋರು ಇರ್ತಾರೆ ಅಲ್ವಾ? ಸೊ ಅವರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳೋದಷ್ಟೇ. ನಿಮ್ಮ ಒಂದು ಲೈಕ್ ಅನ್ನೋದು ಗಾಯ್ಸ್, ನೀವು ಲೈಕ್ ಕೊಟ್ಟರೆ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಾನು ವ್ಯೂಸ್ಗೋಸ್ಕರ ಹೇಳ್ತಾ ಇಲ್ಲ, ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾಕಂದರೆ ನೆಗೆಟಿವ್ ಆಗಿ ಕಮೆಂಟ್ ಕೂಡ ಮಾಡೋರು ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಲೀಕ್ ಆಗುತ್ತೆ ವಿಡಿಯೋಸು. ಸೊ ಎಷ್ಟೊಂದು ಜನ ತುಂಬಾ ಪಡ್ತಾ ಇರ್ತಾರೆ ಜೀವನದಲ್ಲಿ ಅಲ್ವಾ? ಹಣದ ಏಳಿಗೆ ಆಗಿರಬಹುದು, ಇನ್ನೊಂದಾಗಿರಬಹುದು, ಮತ್ತೊಂದಾಗಿರಬಹುದು, ಈ ರೀತಿ ಯಾವುದಾದ್ರೂ ಒಂದು ಕಷ್ಟನ ಅನುಭವಿಸ್ತಾ ಇರ್ತಾರೆ ಅಲ್ವಾ? ಅವರಿಗೆ ಈ ವಿಡಿಯೋಗಳು ತುಂಬಾ ಹೆಲ್ಪ್ ಆಗುತ್ತೆ. ಅವರು ಕೂಡ ಈ ರೆಮಿಡಿನ ಮಾಡಿಕೊಂಡು ಅವರು ಕೂಡ ಅವ್ರ ಕಷ್ಟನ ಕಳ್ಕೊಳ್ಳಿ ಅಲ್ವಾ? ನಾವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವರು ನಮಗೆ ಇನ್ನೊಂದು ಥರ ಅಂದರೆ ಬೇರೆ ರೂಪದಲ್ಲಿ ನಮಗೂ ಕೂಡ ಹೆಲ್ಪ್ ಮಾಡೇ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ, ಓಕೆನಾ? ಸೊ ಅದಕ್ಕೋಸ್ಕರ ನನಗೇನು ಗೊತ್ತು ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಒಂದೇ ಒಂದು ಲೈಕ್ ಮಾಡಿ. ಯಾಕಂದರೆ ನೀವು ಇನ್ನು ಕಾಸು ಕೊಡಬೇಕಾ ಲೈಕ್ ಮಾಡೋಕ್ಕೆ? ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗಾಯ್ಸ್, ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಇದನ್ನು ಬರೆದುಬಿಟ್ಟು ತೋರಿಸಿದ್ದೆ, ಬಟ್ ಈಗ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಗಾಯ್ಸ್, ವಿಡಿಯೋ ಅನ್ನೋದು ಡಿಲೀಟ್ ಆಗಿಬಿಡ್ತು. ಸೊ ಹಾಗಾಗಿ ಮತ್ತೆ ನಾನು ವಿಡಿಯೋನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಏನಂತ ಅಂದರೆ ಗಾಯ್ಸ್, ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ, ಓಕೆನಾ? ಯಾಕಂದರೆ ಮಹಾಲಕ್ಷ್ಮಿ ಕೃಪೆ ಆಗಿರಬಹುದು, ದಯೆ ಆಗಿರಬಹುದು, ಅಂದರೆ ನಮ್ಮ ಮೇಲೆ ಏನಾದರೂ ಒಂದು ಸಲ ಮಹಾಲಕ್ಷ್ಮಿ ದೇವಿ ನಮಗೆ ಕಣ್ಬಿಟ್ಟು ನೋಡಿದ್ರು ಅಂತಂದರೆ ನಮ್ಮ ಕಷ್ಟಗಳೆಲ್ಲ ಕ್ಲಿಯರ್ ಆದಂಗೆ ಗಾಯ್ಸ್, ಓಕೆನಾ? ನಮ್ಗೆ ಎಂಥ ಹಣದ ಸಮಸ್ಯೆ ಇದ್ದರೂ ಕೂಡ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸೂಚನೆಗಳಿಂದ ಗಾಯ್ಸ್ ನಮಗೆ ಶ್ರೀಮಂತಿಕೆ ಬರ್ತಾ ಇದೆ. ದೇವರು ಕೂಡ ನಮಗೆ ಕಣ್ಣು ಬಿಟ್ಟು ನಮ್ಮ ಮೇಲೆ ನೋಡ್ತಾ ಇದ್ದಾರೆ. ಈಗ ನಮ್ಮ ಕಷ್ಟಗಳೆಲ್ಲ ಕ್ಲಿಯರ್ ಆಗ್ತಿದೆ. ನಾವು ಕೂಡ ಒಂದು ಕಷ್ಟ ಇಲ್ದೇನೆ, ಅಂದರೆ ಹಣದ ಸಮಸ್ಯೆ ಇಲ್ದೇನೆ ನಾವು ಕೂಡ ಜೀವನ ಮಾಡ್ಬೋದು ಅಂತ ಕೆಲವೊಂದು ಸೂಚನೆಗಳು, ಶ್ರೀಮಂತಿಕೆ ಬರುವ ಮುನ್ನ ಸಿಗುವ ಸೂಚನೆಗಳು ನಾನು ನಿಮಗೆ ಇವತ್ತಿನ ದಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ನಡೀತಾ ಇದೆಯಾ, ಈ ರೀತಿ ನಿಮಗೂ ಕೂಡ ಸೂಚನೆಗಳು ಕಂಡು ಬರ್ತಿದ್ಯಾ ಅಂತ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಇದರಲ್ಲಿ ಗಾಯ್ಸ್ ಮೊದಲನೇದಾಗಿ ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗುವುದು, ಓಕೆನಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಂದರೆ ಟೈಮಿಂಗ್ಸ್ ಬಂದು 3:30 to 5:30 ಒಳಗಡೆ ನಿಮ್ಗೇನಾದರೂ ಎಚ್ಚರ ಆಯಿತು ಅಂತ ಅಂದರೆ ನಿಜವಾಗ್ಲೂ ನಿಮಗೆ ದೇವರ ಕೃಪೆ ಅನ್ನೋದು ಸಿಗ್ತಾ ಇದೆ. ನಿಮಗೆ ಒಂದು ಒಳ್ಳೆ ಜೀವನನ ನೀವು ಕಂಡುಕೊಳ್ತಾ ಇದ್ದೀರಾ. ಒಂದು ಒಳ್ಳೆ ಜೀವನ, ಉತ್ತಮವಾದ ಜೀವನ ಅನ್ನೋದು ಸಿಗ್ತಾ ಇದೆ. ಹಣದ ಸಮಸ್ಯೆ ಅಂತ ಅನ್ನೋದು ನಿವಾರಣೆ ಆಗಿ ನಮಗೂ ಕೂಡ ಶ್ರೀಮಂತಿಕೆ ಅನ್ನೋದು ಬರ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಬಿಡ್ಬೇಕು. ಯಾಕಪ್ಪ ಅಂತಂದರೆ 3:30 to 5:30 ಒಳಗಡೆ ದೇವತೆಗಳು ಸಂಚಾರ ಮಾಡೋ ಟೈಮು, ಓಕೆನಾ? ಆ ಟೈಮಲ್ಲಿ ನಿಮ್ಗೇನಾದರೂ ಸುಮ್ಮನೆ ಎಚ್ಚರ ಆಗೋದು ಆ ಥರ ಎಲ್ಲ ಆದರೆ ಖಂಡಿತವಾಗ್ಲೂ ದೇವರ ಕೃಪೆ ಅನ್ನೋದು ನಿಮ್ಮ ಮೇಲೆ ಬರ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಗಾಯ್ಸ್, ಕನಸಿನಲ್ಲಿ ಕೆಂಪು ಅಥವಾ ಹಸಿರು ಬಣ್ಣ ಅನ್ನೋದು ಕಾಣಿಸ್ಕೊಳ್ಳೋದು. ಈಗ ನಾವು ಪೂಜೆ ಮಾಡಬೇಕಾದ್ರೆ
ಕೆಂಪು ಬಣ್ಣ ಆಗಿರಬಹುದು, ಹಸಿರು ಬಣ್ಣ ಆಗಿರಬಹುದು, ಈ ರೀತಿ ಬಣ್ಣಗಳನ್ನ ನಾವು ಬಣ್ಣಗಳ ಬಟ್ಟೆಗಳನ್ನ ನಾವು ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಲ್ವಾ. ಅಂತ ಅಂದರೆ ಹೇಳ್ತಾರೆ ಅಲ್ವಾ, ಕಪ್ಪು ಬಟ್ಟೆ ಎಲ್ಲ ಧರಿಸ್ಬಾರ್ದು, ಕೆಂಪು ಬಟ್ಟೆ ಇಲ್ಲ ಹಸಿರು ಬಣ್ಣದ ಬಟ್ಟೆನ ಧರಿಸ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಪೂಜೆ ಮಾಡಬೇಕಾದ್ರೆ ಈ ರೀತಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಂಡು ಪೂಜೆ ಮಾಡಿ ಒಳ್ಳೆಯದಾಗತ್ತೆ ಅಂತ. ಯಾಕಪ್ಪ ಅಂತಂದರೆ ಮತ್ತು ಮಹಾಲಕ್ಷ್ಮಿಗೆ ಕೆಂಪು ಮತ್ತು ಹಸಿರು ಅನ್ನೋದು ತುಂಬಾ ಪ್ರಿಯವಾದದ್ದು ಅಲ್ವಾ. ಸೊ ಹಾಗಾಗಿ ಕನಸಿನಲ್ಲೇನಾದರೂ ನೀವು ಕೆಂಪು ಬಟ್ಟೆನ ಧರಿಸ್ಕೊಳ್ತಾ ಇದ್ದೀರಾ, ಇಲ್ಲ ಕೆಂಪು ಇಲ್ಲ ಹಸಿರು ಬಣ್ಣದ ಬಟ್ಟೆ ಯಾವುದಾದ್ರೂ ನಿಮಗೆ ಕನಸಿನಲ್ಲಿ ಕಾಣಿಸ್ತು ಅಂತಂದರೆ ದೇವರ ಕೃಪೆ ನಿಮ್ಮ ಮೇಲೆ ಆಗಿದೆ ಅಂತಲೇ ನೀವು ಅರ್ಥ ಮಾಡ್ಕೊಳ್ಬಿಡ್ಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಗಾಯ್ಸ್, ಮನೆಯಲ್ಲಿ 3 ಹಲ್ಲಿಗಳು ಒಂದೇ ಜಾಗದಲ್ಲಿ ಕಂಡು ಬಂದರೆ, ಅಂದರೆ ಈಗ ಮನೆಯಲ್ಲಿ 3 ಹಲ್ಲಿಗಳನ್ನ ನಾವು ದೇವ್ರಿಗೆ ಹೋಲಿಸ್ತೀವಿ ಅಲ್ವಾ. ಮನೆಯಲ್ಲಿ ಏನಾದರೂ ಹಲ್ಲಿಗಳೇನಾದರೂ ನಿಮಗೆ ಕಾಣಿಸ್ತಿದೆ, ಅದು 3 ಹಲ್ಲಿಗಳು ಒಂದೇ ಜಾಗದಲ್ಲಿ ಕಾಣಿಸ್ತಿದೆ ಅಂತಂದರೆ ನೀವು ಅದರಲ್ಲೇ ಅರ್ಥ ಮಾಡ್ಕೊಬಿಡ್ಬೇಕು, ನಮ್ಮ ಮನೆಯಲ್ಲಿ ಒಂದು ದೇವರ ಕೃಪೆ ಅನ್ನೋದು ಬಂದಿದೆ, ನಮ್ಮ ಮನೆಗೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಆಲ್ರೆಡಿ ಬಂದಿದ್ದಾಳೆ ಅಂತ ನೀವು ಅದನ್ನು ಅರ್ಥ ಮಾಡ್ಕೊಬಿಡ್ಬೇಕು. ಓಕೆನಾ. ಶ್ರೀಮಂತಿಕೆ ಅನ್ನೋದು ನಮಗೂ ಕೂಡ ಸಿಗ್ತಾ ಇದೆ, ನಾವು ಕೂಡ ಎಲ್ಲರ ಥರ ಚೆನ್ನಾಗಿ ಜೀವನ ಮಾಡಬೇಕು, ಮಾಡ್ತೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬಿಡ್ಬೇಕು. ಇದನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಗಾಯ್ಸ್, ನಿಮ್ಮ ಮನೆಯಲ್ಲಿ ಸಾಲಾಗಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ, ಅಂದರೆ ಈಗ ಕಪ್ಪು ಇರುವೆಗಳನ್ನ ನಾವು ದೇವ್ರಿಗೆ ಅದನ್ನು ಕೂಡ ಹೋಲಿಸ್ತೀವಿ ಅಲ್ವಾ. ಈಗ ಕಪ್ಪು ಇರುವೆ ಬಂದ ತಕ್ಷಣ ಸಕ್ಕರೆ ಹಾಕಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅದು ಒಂದು ಮುನ್ಸೂಚನೆ ಅಂತಂದರೆ ಒಳ್ಳೆಯದು ಆಗುವಂಥ ಮುನ್ಸೂಚನೆ ಅದು. ಸೊ ಹಾಗಾಗಿ ಕಪ್ಪು ಇರುವೆಗಳೇನಾದರೂ ಸಾಲಾಗಿ ನಿಮ್ಮ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದರೆ ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು, ಲಕ್ಷ್ಮೀ ದೇವಿ ಕೃಪೆ ನಮ್ಮ ಮೇಲೆ ಆಗಿದೆ, ನಮಗೆ ದೇವರ ಮೇಲೆ ಅಂದರೆ ನಮ್ಮ ದೇವರು ನಮ್ಮ ಮೇಲೆ ಆಲ್ರೆಡಿ ಕಣ್ಣು ತೆರೆದಿದ್ದಾರೆ, ನಮಗೂ ಕೂಡ ಹಣದ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಬಿಡ್ಬೇಕು. ಓಕೆನಾ. ಹಾಗೆಯೇ ಅದಕ್ಕೆ ನೀವು ಸ್ವಲ್ಪ ಸಕ್ಕರೆ ಹಾಕಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಆಯಿತಾ. ಈಗ ಏನಂತ ಅಂದರೆ ತುಂಬ ಮಕ್ಕಳುಗಳೇನಾದರೂ ತುಂಬ ಹಠ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಅಕಸ್ಮಾತ್ ಏನಾದರೂ ತುಂಬ ಹೇಳಿದ ಮಾತು ಕೇಳ್ತಲ್ಲ ಅಂತಂದರೆ ಕೆಲವೊಬ್ಬರು ಜ್ಯೋತಿಷ್ಯರಾಗಿರ್ಬೋದು ಹೇಳ್ತಾರೆ, ಏನಂತಂದರೆ ಈ ಥರ ಸಾಲಾಗಿ ಯಾವುದಾದ್ರೂ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಬಂದರೆ ಸ್ವಲ್ಪ ಸಕ್ಕರೆ ಹಾಕಿಸಿ ಅಂತ ಹೇಳ್ತಾರೆ ಆಯಿತಾ. ನನ್ನ ಮಗನೂ ಅಷ್ಟೇ ತುಂಬ ಹಠ ಮಾಡ್ತಾ ಇದ್ದ, ಆವಾಗ ಅವನಿಗೆ ಯಂತ್ರ ಹಾಕಿಸ್ಬೇಕಾಗಿತ್ತು ಅಂತಂದರೆ ಯಂತ್ರ ಹಾಕ್ಸಿಕ್ಕೆ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ನಾನು ಹೇಳಿದೆ ಅವರಿಗೆ, ಈ ಥರ ತುಂಬ ಹಠ ಮಾಡ್ತಾನೆ ಅಂತ ಹೇಳಿದಾಗ ಅವರು ಈ ಥರ ಏನಾದರೂ ಕಪ್ಪು ಇರುವೆ ನಿಮ್ಮ ಮನೆಗೆ ಬಂದರೆ ಸ್ವಲ್ಪ ಸಕ್ಕರೆ ಹಾಕಿಸಿ, ಆವಾಗ ಸ್ವಲ್ಪ ಅವನು ಹಠ ಕಮ್ಮಿ ಮಾಡ್ತಾನೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಅದು ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಮನೆಯಲ್ಲೂ ಮಕ್ಕಳೇನಾದರೂ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಗಾಯ್ಸ್, ಕೈಗಳಲ್ಲಿ ತುರಿಕೆ ಆಗುವುದು, ಅಂದರೆ ಇದನ್ನು ನಾವು ಆಗ್ಲಿಂದನೂ ಕೂಡ ನಂಬ್ಕೊಂಡು ಬಂದಿದ್ದೀವಿ ಅಲ್ವಾ. ಅಂದರೆ ಕೈಗಳಲ್ಲಿ ಏನಾದರೂ ತುಂಬ ತುರಿಕೆ ಆಗ್ತಾ ಇದೆ, ಕಡಿತಾ ಇದೆ ಅಂತ ಅಂದರೆ ನಿಮಗೆ ಹಣ ಅನ್ನೋದು ನಿಮ್ಮ ಮನೆಗೆ ಬರ್ತಾ ಇದೆ ಅಂತ ನೀವು 100% ನೀವು ಅಂದ್ಕೊಳ್ಬಹುದು. ಯಾವ ರೀತಿ ಅಂತಂದರೆ ಈಗ ನೋಡಿ, ಮಹಿಳೆಯರಿಗೆ ಬಂದು ಎಡಗೈ ಕಡಿಯುತ್ತೆ, ಪುರುಷರಿಗೆ ಬಲಗೈ ಕಡಿಯುತ್ತೆ ಆಯಿತಾ. ಇದು ಅಷ್ಟೇ ಗಾಯ್ಸ್, 100% ನಿಜ ಹಾಗೆ ಆಗುತ್ತೆ. ಮಹಿಳೆಯರಿಗೆ ಏನಾದರೂ ಎಡಗಣ್ಣು ಅಂದರೆ ಬಡಿತಾ ಇದೆ, ಎಡಗೈ ಕಡಿತಾ ಇದೆ, ಎಡಗಾಲು ಕಡಿತಾ ಇದೆ ಅಂತಂದರೆ ದುಡ್ಡಂತೂ ಸಿಗುತ್ತೆ. ನನಗಂತೂ 100% ಗೈಸ್, ನನಗೆ ಎಡಗಣ್ಣು ಬಡಿತಾ ಇದೆ, ಎಡಗಾಲು ಇಲ್ಲ ಅಂತಂದರೆ ಎಡಗೈ ಏನಾದರೂ ಕಡಿತಾ ಇದೆ ಅಂತಂದರೆ ನನಗೆ ಅವತ್ತೊಂದು ದಿನ ನನಗೆ ದುಡ್ಡಂತೂ ಸಿಗುತ್ತೆ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಾಗೆಯೇ ಪುರುಷರಿಗೂ ಅಷ್ಟೇ, ಬಲಗೈ ಏನಾದರೂ ಕಡಿತಾ ಇದ್ದರೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ, ದುಡ್ಡನ್ನೋದು ಸಿಗುತ್ತೆ. ಇದು ಕೂಡ ನೀವು 100% ಬರ್ಕೊಡ್ತೀನಿ, ಇದು ನಿಜವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟು 6ನೇದು ನೋಡೋದಾದರೆ, ಪೂಜೆ ಮಾಡುವಾಗ ಬಲಗಡೆ ಫೋಟೋದಿಂದ ಹೂ ಬಿದ್ದರೆ ಆಯಿತಾ. ಈಗ ಪೂಜೆ ಮಾಡ್ತಾ ಇರ್ತೀರಾ, ಫೋಟೋದಿಂದ ಬಲಗಡೆ ಸೈಡ್ ಹೂವು ಬೀಳುತ್ತೆ ಆಯಿತಾ. ಆವಾಗಲಿಂದನೂ ಅಷ್ಟೇ, ಈಗ ನೋಡಿ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಿ ಕೇಳ್ತೀವಿ, ಹೂ ಕೊಡು ತಾಯಿ, ನಮಗೆ ಅಂದ್ಕೊಂಡಿರೋ ಕೆಲಸ ಆಗುತ್ತಾ ಏನು ಅಂತ ಕೇಳ್ತೀವಿ ಅಲ್ವಾ. ಬಲಗಡೆ ಹೂವು ಕೊಡ್ತೀಯಾ, ನಂಗೆ ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂದರೆ ಬಲಗಡೆ ಕೊಡು, ಇಲ್ಲಾಂದರೆ ಎಡಗಡೆ ಕೊಡು, ಈ ರೀತಿ ನಾವು ಕೇಳ್ತೀವಿ. ಇರುಮಗ್ನೆ ಈ ರೀತಿ ನಾವು ಕೇಳ್ತೀವಿ ಅಲ್ವಾ. ಅವಾಗೇನಾದರೂ ಬಲಗಡೆ ಫೋಟೋದಿಂದ ನೀವು ಪೂಜೆ ಮಾಡಬೇಕಾದ್ರೆ ಬಲಗಡೆ ಫೋಟೋದಿಂದ ಬಲಗಡೆ ಏನಾದರೂ ಹೂವು ಬಿದ್ದರೆ ನೀವು ಅದರಲ್ಲೇ ಅರ್ಥ ಮಾಡ್ಕೋಬೇಕು, ನಮ್ಮ ಮನೆಗೆ ತುಂಬಾ ಒಳ್ಳೆಯದಾಗ್ತಿದೆ, ನಿಜವಾಗ್ಲೂ ತುಂಬಾ ಒಳ್ಳೆಯದಾಗ್ತಿದೆ ಅಂತ ನೀವು ಅದರಲ್ಲೇ ಅರ್ಥ ಮಾಡ್ಕೊಬಿಡ್ಬೇಕು.
ಇನ್ನು ನೆಕ್ಸ್ಟ್ ನೋಡೋದಾದರೆ ಕನಸಿನಲ್ಲಿ ದೇವರು ಕಾಣಿಸಿದರೆ ಅಥವಾ ದೇವಾಲಯಗಳು ಕಾಣಿಸಿದರೆ ಆಯಿತಾ. ಕನಸಲ್ಲಿ ನಿಮಗೆ ದೇವ್ರುಗಳು ಕಾಣಿಸ್ತಾ ಇದೆ, ಇಲ್ಲ ಅಂತಂದರೆ ಯಾವುದಾದ್ರು ದೇವಸ್ಥಾನಗಳು ಕಾಣಿಸ್ತಾ ಇದೆ ಅಂತಂದರೆ ಅದು ಕೂಡ ಒಂದು ಶ್ರೀಮಂತಿಕೆ ಬರುವ ಮುನ್ಸೂಚನೆ ಅಂತ ನೀವು ಅರ್ಥ ಮಾಡ್ಕೊಬಿಡ್ಬೇಕು ಆಯಿತಾ. ಇನ್ನು ನೆಕ್ಸ್ಟು ನೋಡೋದಾದರೆ ಕಾರಣವಿಲ್ಲದೆ ಖುಷಿಯಾಗುತ್ತೆ ಆಯಿತಾ. ಇದು ಲಾಸ್ಟ್ನೇದು 8 ಸೂಚನೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಲಾಸ್ಟ್ನೇದು ಕಾರಣವಿಲ್ಲದೆ ಖುಷಿ ಆದರೆ, ಈಗ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಗಾಯ್ಸ್, ಜೀವನದಲ್ಲಿ ಸುಮ್ಮನೆ ಖುಷಿ ಆಗುತ್ತೆ ಒಂದೊಂದು ಟೈಮು, ಸುಮ್ಮನೆ ಬೇಜಾರು ಕೂಡ ಆಗುತ್ತೆ. ಅಂದರೆ ರೀಸನೇ ಇರೋದಿಲ್ಲ ಆಯಿತಾ. ಸುಮ್ಮನೆ ಖುಷಿ ಆಗ್ತಾ ಇರುತ್ತೆ, ಸುಮ್ಮನೆ ಬೇಜಾರಾಗುತ್ತೆ. ಆವಾಗಲೂ ನೀವು ಅರ್ಥ ಮಾಡ್ಕೋಬೇಕು, ಕಾರಣವಿಲ್ಲದೆ ನಿಮ್ಗೆ ಏನಾದ್ರು ಖುಷಿ ಆದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ದಿನ ಅನ್ನೋದು ಬರ್ತಾ ಇದೆ. ನನಗೂ ಕೂಡ ಒಳ್ಳೆ ದಿನ ಅನ್ನೋದು ಬರ್ತಾ ಇದೆ, ನಾನು ಜೀವನದಲ್ಲಿ ಚೆನ್ನಾಗಿರ್ತೀನಿ, ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗುತ್ತೆ, ನನಗೂ ಕೂಡ ಶ್ರೀಮಂತಿಕೆ ಅನ್ನೋದು ಬರ್ತಾ ಇದೆ ಅಂತ ನೀವು ಅದರಲ್ಲೇ ಅರ್ಥ ಮಾಡ್ಕೊಬಿಡ್ಬೇಕು ಓಕೆನಾ. ಇದು ಅಷ್ಟೇ ತುಂಬಾ ಒಂದು ಹೇಳೋದಾದರೆ ಏನಂತಂದರೆ, ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನಿಜವಾಗ್ಲೂ ಇದು ಕೂಡ ವರ್ಕ್ ಆಗೇ ಆಗುತ್ತೆ ಆಯಿತಾ. ಈ ರೀತಿ ಕಾರಣವಿಲ್ಲದೆ ಖುಷಿ ಆದರೆ ಅದರಲ್ಲೇ ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ಇವಾಗ ನಾನು 8 ಸೂಚನೆಗಳನ್ನ ತಿಳಿಸ್ಕೊಟ್ಟೆ ಅಲ್ವಾ. ಅಂತಂದರೆ ನಿಮಗೆ ಶ್ರೀಮಂತಿಕೆ ಬರುವ ಮುನ್ನ ಈ ರೀತಿ ಸೂಚನೆಗಳು ಕಾಣಿಸುತ್ತೆ ಆಯಿತಾ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಗಾಯ್ಸ್. ಅಬ್ಸರ್ವ್ ಮಾಡಿಕೊಂಡು ನಿಮಗೂ ಈ 8 ಸೂಚನೆಗಳಲ್ಲಿ ಯಾವುದಾದ್ರೂ ಆಗ್ತಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಬೋದು ಓಕೆನಾ. ಮೇಡಮ್ ನನಗೂ ಈ ರೀತಿ ಆಗ್ತಿದೆ, ನನ್ನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮೇಡಮ್ ಅಂತ ನೀವು ಒಂದು ನಂಬಿಕೆನ ಇಟ್ಕೋಬೇಕು ಗಾಯ್ಸ್ ಆಯಿತಾ. ಯಾವತ್ತೂ ಅಷ್ಟೇ ನಾವು ಸುಮ್ಮನೆ ಬೇಕಾಬಿಟ್ಟಿ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಯಾವುದೇ ಒಂದು ತಂತ್ರ ಆಗಿರಬಹುದು, ಯಾವುದೇ ಒಂದು ಪರಿಹಾರನ ಮಾಡ್ಕೋಬೇಕು ಅಂತಂದರೆ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ಫುಲ್ ಹಾಗೆ ಆಗುತ್ತೆ. ಅದೇ ರೀತಿ ಇದನ್ನು ಅಷ್ಟೇ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮಗೂ ಈ ರೀತಿ ಏನಾದರೂ ಆಗ್ತಿದೆಯಾ, ಸೂಚನೆಗಳು ಸಿಗ್ತಿದೆಯಾ ಅಂತ ಅಬ್ಸರ್ವ್ ಮಾಡಿಕೊಂಡು ಕಮೆಂಟ್ ಮಾಡಿ ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದರೆ, ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆಯೇ ಎಷ್ಟೊಂದು ಇದೇ ರೀತಿ ವಿಡಿಯೋಸ್ನ ಹಾಕಿದ್ದೀನಿ, ಪ್ರಯೋಗಗಳು, ತಂತ್ರಗಳು ಎಲ್ಲನೂ ಕೂಡ ಹಾಕಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.